ಇದರ ಕಾಸ್ಟು 110 ರೂಪಾಯಿ. ಆಹಾ, ಬಾಂಬ್ ಇದ್ದಂಗೆ ಐತೆ ನೋಡಿ, ಮಟನ್ ಬಾಂಬ್ ಇದ್ದಂಗೆನೆ, ಒಳ್ಳೆ ಸೈಜ್ ಉಂಡೆ. ಏನಕ್ಕೆ ಜನ ಹುಡ್ಕೋ ಬರ್ತಾರಂತೀರಾ? ಊಟ ಮನೆ ಊಟ ಚೆನ್ನಾಗಿರುತ್ತೆ, ಸೋಡಾ ಏನು ಹಾಕಲ್ಲ. ಲೋಕಲಿ ಪಾಪ್ಯುಲರ್ ಆಂಟಿ ಮನೆ ಊಟ ಗಾಯ್ಸ್. ಎಷ್ಟು ಜನ ಟ್ರೈ ಮಾಡಿದ್ರಾ? ಟ್ರೈ ಮಾಡಿಲ್ಲ ಅಂದರೆ ಪಕ್ಕಾ ಟ್ರೈ ಮಾಡಿ. ಬೆಂಗಳೂರಲ್ಲೇ ಒಂದು ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ತೀನಿ. ಬೆಂಕಿ. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಬೆಂಗಳೂರು ಗಾಯ್ಸ್. ಬೆಂಗಳೂರಲ್ಲೇ ಒನ್ ಆಫ್ ದ ಹಿಡನ್ ಸ್ಪಾಟ್ಗೆ ಬಂದಿರುವಂಥದ್ದು. ಯಾವ ಜಾಗ ಅಂದರೆ ಸಂಪಂಗಿ ರಾಮನಗರ ಹತ್ರ ಕಳೆದ 32 ವರ್ಷ ಅಂದರೆ 1993ರಲ್ಲಿ ಶುರುವಾದಂಥ ಮೇಘನಾಸ್ ಮೆಸ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ ಗಾಯ್ಸ್. ಬಟ್ ಲೋಕಲಿ ಪಾಪ್ಯುಲರ್ ಆಸ್ ಆಂಟಿ ಮನೆ ಹೋಟೆಲ್ಲು. ನಾನು ಸುಮಾರು ದಿನಗಳಿಂದ ಬರಬೇಕಂತ ಅಂದ್ಕೊಂಡಿರುವಂಥ ಒಂದು ಸ್ಪಾಟು, ಗಲ್ಲಿರುವಂಥ ಒಂದು ಜಾಗ. ಬಟ್ ಮನೆಯಲ್ಲೇ ಟೇಸ್ಟಿಯಾಗಿ ನಾನ್ ವೆಜ್ ಊಟನ ಸರ್ವ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಬೆಳಿಗ್ಗೆ ಸಿಗಲ್ಲ, ಸಂಜೆ ಸಿಗಲ್ಲ, ಜಸ್ಟ್ ಮಧ್ಯಾಹ್ನ 1 ರಿಂದ 4 ಗಂಟೆವರೆಗೂ ಸರ್ವ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಸಂಡೇ ರಜೆ ಇರುತ್ತೆ, ಮಂಡೇ ಬಂದರೆ ಜಸ್ಟ್ ನಿಮಗೆ ವೆಜ್ ಊಟನ ಸರ್ವ್ ಮಾಡಿಕೊಂಡು ಬರ್ತಾರೆ. ನಾನು ಒಂದು ದಿವಸ ಬಂದಿದ್ದೀನಿ ನಾನ್ ವೆಜ್ ಟ್ರೈ ಮಾಡೋದಕ್ಕೋಸ್ಕರ. ಏನು ಸ್ಪೆಷಲ್ ಅಂದರೆ ಮುದ್ದೆ, ಮಟನ್ ಚಾಪ್ಸ್, ಚಿಕನ್ ಫ್ರೈ, ಚಿಕನ್ ಚಾಪ್ಸು, ಈ ಥರ ಲಿಮಿಟೆಡ್ ಐಟಮ್ನ ಮನೆ ಊಟನ ಸರ್ವ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಸೊ ಹೋಗೋಣ, ಅವ್ರ ಜೊತೆ ಮಾತಾಡಿಸಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಇಲ್ಕೊಂಡು ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ನ ಹೊಸ ನೋಡ್ತಾ ಲೈಕ್, ಶೇರ್, ಕಮೆಂಟು ಮರದೇ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಬಿಸಿ ಬಿಸಿ ಗರಿ ಗರಿ ಕಬಾಬ್ ಆಗ್ತಾಯಿದೆ ಸರ್. ನಾನು ಟ್ರೈ ಮಾಡ್ತಾ ಇರ್ತೀನಿ. ನಮ್ಮ ಐಟಮ್ಸ್ ಎಲ್ಲ ಬಂತು, ಬಟ್ ನಾನು ಬೋಟಿ ಕೇಳಿದೆ, ಒಂದು 10 ನಿಮಿಷ ಕೊಟ್ಟು ಕಳಿಸ್ತೀನಿ ನಾನು ಅಂತ ಕಳಿಸ್ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಮಟನ್ ಕೈಮಾ 2 ಪೀಸು, ಐ ಥಿಂಕ್ ಇದು ಆಫ್ ಅಂತ ಅನಿಸುತ್ತೆ. ಕಾಸ್ಟು 110 ರೂಪಾಯಿ. ಆ್ಯಂಡ್ ಇಲ್ಲಿ ಆಫ್ ಮಟನ್ ಚಾಪ್ಸ್ ತೊಗೊಂಡಿದ್ದೀನಿ, 220 ರೂಪಾಯಿ. ಹೆವಿ ಗ್ರೇವಿ ಹಾಕ್ಕೊಟ್ಟಿದ್ದಾರೆ. ಅದಾದಮೇಲೆ ಮುದ್ದೆ, ಬೋಟಿ ಬಂತು. ಇಟ್ಬಿಡೋಣ ಇಲ್ಲೇ. ಬೋಟಿ ಎಷ್ಟು, 100 ರೂಪಾಯಾ? ಆಫ್. ಇದು ಆಫ್ ಅಲ್ಲ? ಎಸ್, ನಮ್ಮ ಫೇವರೇಟ್ ಬೋಟಿನೂ ಬಂದ್ಬಿಡ್ತು. ಬಿಸಿ 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 ಫ್ರೆಶ್ ಆಗಿ ಡೈರೆಕ್ಟ್ ನಮಗೆ ಫಸ್ಟ್ ಹಾಕ್ಕೊಟ್ಟವ್ರು ಅಂತ ಅನಿಸುತ್ತೆ. ಇದು ಕಾಸ್ಟು 100 ರುಪೀಸ್. ಹೇಳಿದ್ನಲ್ಲ, ಮುದ್ದೆ, 2 ವೆಜ್ ಪಲ್ಯ. ಇಷ್ಟೆಲ್ಲ ನಾನ್ ವೆಜ್ ಇರಬೇಕು, ಇದು ಲೈಟಾಗಿ ಕಾಣಲ್ಲ ನಮಗೆ. ಸೊ ಈಗ ಟೇಸ್ಟ್ ಮಾಡೋಣ. ಬಟಾಣಿ ಎಲ್ಲ ಹಾಕ್ಬಿಟ್ಟು ಸೂಪರಾಗಿ ಮಾಡಿಕೊಟ್ಟಿದ್ದಾರೆ. ಇದು ಸೋ ಹಾಟು. ಫುಡ್ ಬ್ಲಾಗರ್ಸ್ಗೆ ಬಿಸಿ ಬಿಸಿ ಸಿಕ್ಕಿದ್ರೆ ಏನೋ ಒಂಥರ ಖುಷಿ, ಆ ಥರ ಖುಷಿ ಆಗ್ತಿದೆ ನನಗಂತೂ. ಟೇಸ್ಟ್ ಮಾಡೋಣ. ಅಲ್ಟಿಮೇಟ್, ಒನ್ ಆಫ್ ದ ಬೆಸ್ಟ್ ಬೋಟಿ. ಮಸಾಲೆ ಭರಿತವಾಗಿದೆ, ಆಯಿಲಿಶ್ ಆಗಿದೆ, ಬಟ್ ಆಯಿಲ್ ಟೇಸ್ಟ್ ತುಂಬ ಎನ್ರಿಚ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಆ ಬೋಟಿಗಳಿಗೆ ಮಸಾಲೆ ಹಿಡಿದಿದೆಯಲ್ಲ, ಆನ್ ಪಾಯಿಂಟ್ಗೆ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ಬೆಸ್ಟು. ಲೈಟಾಗಿ ಒಂದು ಕರೆನ್ಸಿ ನಿಮ್ಗೆ ಬಟಾಣಿ ಸಿಕ್ಕಿದಾಗಂತೂ ಶೋ ಸ್ಟಾಪರ್ ಟೇಸ್ಟು. ಬೋಟಿ ಅಂತೂ ಪಕ್ಕ ಟ್ರೈ ಮಾಡಿ. ಕರ್ಬೇ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದರೆ ಅದರ ಟಚ್ ಅಂತೂ ಭಾರಿ ಇದೆ. ಅಲ್ಟಿಮೇಟ್, ತಿಂತಾನೇ ಇರಬೇಕಂತ ಹೇಳುವಂಥ ಒಂದು ಬೋಟಿ. ಇದಕ್ಕಂತೂ ಪರೋಟ ಅಥವಾ ಚಪಾತಿ ಹಾಕೊಂಡು ತಿನ್ನಿ, ಕಾಳದೋಯ್ತೀರ. ಕ್ಲಾಸಿಯಸ್ಟ್ ಟೇಸ್ಟು. ಬೆಸ್ಟು. ಮೀಟ್ ಕ್ವಾಲಿಟಿ ಟಾಪ್ ನಾಚು, ಪ್ರಾಪರಾಗಿ ಬೇಯಿಸಿದ್ದಾರೆ. ಆ ಮಸಾಲೆ ಜೊತೆಗೆ ಸೇರ್ಕೊಂಡು ತಿಂದಾಗಂತೂ ಶೋ ಸ್ಟಾಪರ್ ಟೇಸ್ಟ್ ಆಗಿದೆ. ಹೈಲಿ ರೆಕಮೆಂಡೆಡ್. ಕಾಸ್ಟ್ 100 ರೂಪಾಯಿ. 100 ರೂಪಾಯಿಗಂತೂ ವರ್ತು. ಎಸ್, ಲೆಟ್ಸ್ ಟ್ರೈ ದ ಮುದ್ದೆ ವಿತ್ ಚಾಪ್ಸ್. ಹಂಗೆ ಕೈ ಒದ್ದೆ ಮಾಡಿಕೊಂಡು ನೋಡಿ. ಹೆವಿ ತೆಳು ಇಲ್ಲ, ಬಟ್ ತೆಳು ಇದೆ. ಲೈಟ್ ಆಗೋದ್ರಲ್ಲಂತೂ ಸೆಮಿ ಕನ್ಸಿಸ್ಟೆನ್ಸಿ, ಲೈಟಾಗಿ ಒಂದು ತಿಕ್ಕಾಗಿದೆ ಅಂತಲೇ ಹೇಳ್ಬೋದು. ಮಟನ್ ತೋರಿಸ್ಬಿಡ್ತೀನಿ ನೋಡಿ ಯಾವ ಥರ ಬೇಯಿಸಿದಾರಂತ. ಓ ಮೈ ಗಾಡ್, ಸೋ ಫ್ರೆಶ್ ಆ್ಯಂಡ್ ಜ್ಯೂಸಿ, ಬೆಸ್ಟ್ ಟೇಸ್ಟು. ಇದು ನಂತರ ಟೇಸ್ಟ್ ಮಾಡೋಣ. ಈಗ ಮುದ್ದೆ ಟೈಮ್. ಒಳ್ಳೆ ಮುದ್ದೆ ಕೊಂಡು ಡಿಪ್ ಮಾಡಿಕೊಂಡು ಗ್ರೇವಿ ಕ್ಲೀನಾಗಿ ಅಂಟ್ತಾ ಇದೆ. ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಸೆಮಿಯಾಗಿದೆ ಅಂತ. ಟೇಸ್ಟ್ ಮಾಡೋಣ. ಆಹಾ ಬೆಸ್ಟು. ನಿಂತ್ಕೊಂಡು ತಿನ್ನೋದೇ ಒಂದು ಬೇಜಾರು. ಇಷ್ಟು ಟೇಸ್ಟಲ್ಲಿ ಕೊಟ್ಬಿಟ್ಟು ಕುತ್ಕೊಂಡು ಸಮಾಧಾನವಾಗಿ ತಿನ್ನೋಕ್ಕಂತೂ ಭಾರಿ ಇರುತ್ತೆ ಟೇಸ್ಟು. ಓವರ್ ಐಟಮ್ಸ್ ಮಾಡ್ತಾ ಇಲ್ಲ, ಲಿಮಿಟೆಡ್ ಆಗಿ ಮಾಡಿದ್ರು. ಬೆಸ್ಟ್ ಟೇಸ್ಟಲ್ಲಿ ಸೂಪರಾಗಿ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಐಟಮು ಶೋ ಸ್ಟಾಪರು. 2ಕ್ಕೆ ನನಗೊಂದು ಸಿಗಾಬಡೆ ಖುಷಿ ಆಗೋಯ್ತು. ಮುದ್ದೆ ಅಂತೂ ಕ್ಲೀನಾಗಿ ಒಳಗೆ ಹೋಗುತ್ತೆ. ಲೈಟ್ ಒಂದು ಸಾಫ್ಟ್ ಇದೆ, ಲೈಟಾಗಿ ಸಾಫ್ಟ್ ಇದೆ. ನನಗಂತೂ ಮಜಾ. ಬೆಸ್ಟು. ಬರೀ ರಾಗಿ ಮಾತ್ರ ಹಾಕಿ ಮಾಡಿರುವಂಥದ್ದು, ತುಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದಾರೆ. ಬೆಸ್ಟ್ ಮುದ್ದೆ ವಿತ್ ಚಾಪ್ಸ್ ಗ್ರೇವಿ. ಚಾಪ್ಸ್ ಟೇಸ್ಟ್ ಮಾಡೋಣ.
ಬೆಂಕಿ. ಪಕ್ಕಾ ಟ್ರೈ ಮಾಡಿ. 1 ಅಥವಾ 2% ಇನ್ನೂ ಸ್ವಲ್ಪ ಬೇಯಿಸಿದರೆ ಇನ್ನೂ ಪರ್ಫೆಕ್ಟ್ ಆಗಿರುತ್ತೆ. ಬಟ್ ಮ್ಯಾನೇಜಬಲ್, ಬೆಸ್ಟ್ ಟೇಸ್ಟು. ನನಗಂತೂ ಬೋಡಿನ ಸಿಗಾಬಡೆ ಇಷ್ಟ ಆಯಿತು. ಚಾಪ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಎರಡಕ್ಕೂ ಮುದ್ದೆನೂ ಚೆನ್ನಾಗಿದೆ. ಪರೋಟ ಚಪಾತಿ ಇನ್ನೂ ಕ್ರೇಜಿಯಾಗಿರುತ್ತೆ. ಇಷ್ಟು ನಾನ್ ವೆಜ್ ಬಿಟ್ಬಿಟ್ರೆ ವೆಜ್ ಸೈಡ್ ನನಗಂತೂ ಕಣ್ಣೇ ಹೋಗಲ್ಲ. ನೋಡಿ ನಾನು ಲಾಸ್ಟ್ ವರೆಗೂ ತಿನ್ನೋದೇ ಇಲ್ಲ. ಮುದ್ದೆ ಒಟ್ಟಿಗೆ ಸ್ವಲ್ಪ ತುಂಬಿಸ್ಕೊಂಡು ಆಹಾ, ಐ ಆಮ್ ಸೋ ಎಂಜಾಯಿಂಗ್ ಗೈಸ್. ಯಾಕೆ ಇಷ್ಟು ದಿವಸ ಬಂದಿಲ್ಲ ಅಂತ ಈಗ ರೆಗ್ರೆಟ್ ಆಗ್ತಿದೆ. ಜಾಗದ ಬಗ್ಗೆ ಹೇಳ್ಬೇಕಾದ್ರೆ ಪಾರ್ಕಿಂಗ್ ಅಂತೂ 1% ಸಿಗಲ್ಲ. ಕಾರ್ ಅಂತೂ ಈ ಕಡೆ ಯೋಚನೆ ಮಾಡೋಕೆ ಹೋಗ್ಬಿಡಿ. ಮೇನ್ ರೋಡಿಂದ ಬಂದ್ರೂ ನಿಮ್ಗೆ ಆಗಲ್ಲ. ಬಟ್ ಬೈಕ್ ತೊಗೊಬನ್ನಿ, ಆರಾಮಾಗಿ ಒಳಗಡೆ ಎಲ್ಲಾದರೂ ನಿಲ್ಲಿಸ್ಬಿಟ್ಟು 3 ಅವರ್ ಗ್ಯಾಪು. ಅವ್ರು 4 ಗಂಟೆ 5 ಗಂಟೆ ತನಕ ಅಂತ ಹೇಳ್ತಾರೆ. ಬಟ್ 3 ಗಂಟೆ ಮೇಲೆ ಹೋಗ್ಬಿಟ್ರೆ ಐಟಮ್ಸ್ ಒಂದೊಂದಾಗಿ ಖಾಲಿ ಆಗ್ತಾ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಹೈಲಿ ರೆಕಮೆಂಡ್ ಮಾಡುವಂಥ ಒಂದು ಸ್ಪಾಟು. ಪಕ್ಕಾ ಟ್ರೈ ಮಾಡಿ. ಹೋಮ್ಲಿ ಫುಡ್ ಗೈಸ್, ಯಾವುದೇ ಥರ ಸೋಡಾ ಗಿಡ ಆಗದೆ, ಕಲರ್ ಗಿಲರ್ ಆಗದೆ, ಮನೇಲಿ ಹೆಂಗೆ ಮಾಡ್ತಾರೋ ಸೇಮ್ ಟು ಸೇಮ್ ಅದೇ ಥರ. ಆ್ಯಂಡ್ ಇಲ್ಲಿ ಈ ಬಿಲ್ಡಿಂಗ್ ಇದೆಯಲ್ಲ, ಈ ಬಿಲ್ಡಿಂಗು ಪಾರ್ಸಲ್ ಕೌಂಟ್ರು. ದೊಡ್ಡ ಪಾರ್ಸಲ್ ಬಾಕ್ಸಸ್ ಎಲ್ಲ ತೊಗೊಬಿಟ್ಟು ಹಾಗೆ ನಿಂತ್ಕೊಬಿಡ್ತಾರೆ. ಅಷ್ಟು ಕ್ರೌಡ್ ಅಂತಲೇ ಹೇಳ್ಬೋದು. ಒಂದು ಬೆಸ್ಟ್ ಟೇಸ್ಟು. ಈಗ ನಾವು ಮಟನ್ ಕೈಮಾ ಒಟ್ಟಿಗೆ ಟೇಸ್ಟ್ ಮಾಡೋಣ. ಒಂದು ಒಳ್ಳೆ ಸೈಜ್ ಉಂಡೆ ಕ್ಲೀನಾಗಿ ಫುಲ್ಲು ಜಜ್ಜಿಬಿಟ್ಟು ಸ್ಪೈಸಸ್ ಹಾಕಿ ಮಿಕ್ಸ್ ಮಾಡಿ ಅದಾದಮೇಲೆ ಕುದಿತಿರೋ ಸಾಂಬಾರ್ಗೆ ಹಾಕಿದ್ರು. ಹೇಗೆ ಆಗಿಬಿಡಿದೆ ಗೊತ್ತಾ? ಬೇಕ್ ಮಾಡೋಣ. ಇದರ ಕಾಸ್ಟು 110 ರೂಪಾಯಿ. ಆಹಾ, ಬಾಂಬ್ ಇದ್ದಂಗೆ ಐತೆ ನೋಡಿ. ಮಟನ್ ಬಾಂಬ್ ಇದ್ದಂಗೆ ಒಳ್ಳೆ ಸೈಜ್ ಉಂಡೆ. ಟೇಸ್ಟ್ ಮಾಡೋಣ. ಒಂದು ಪ್ರಾಪರ್ ಮಟನ್ ಕೈಮಾ. ಆ ಮಟನ್ ಚಂಕ್ಸು ತಿಂತಾ ಇದ್ರಂತ ನಿಮಗೆ 100% ಫೀಲ್ ಆಗುತ್ತೆ. ಆವಾಗಲೇ ಅದು ಪ್ರಾಪರಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಓವರ್ ಸ್ಮ್ಯಾಶ್ ಮಾಡಿಲ್ಲ. ಲೈಟಾಗಿ ಚಂಕ್ಸು ಸಿಗುತ್ತೆ. ಅದ್ರಲ್ಲಿ ಹಾಕಿರುವಂಥ ಮಸಾಲ, ಈ ಸೊಪ್ಪು ಗಿಪ್ಪೆಲ್ಲ ಲೈಟಾಗಿ ಹಾಕಿದರೆ ಸಿಗ್ದಾಗಂತೂ ಪ್ರಾಪರ್ ಆಗಿದೆ. ಒಂದು 100% ನಾಟಿ ಸ್ಟೈಲ್, ಮನೆ ಸ್ಟೈಲ್ ಊಟ. ಮೇಘನಾ ಮೆಸ್ ನನ್ನ ಪರ್ಸನಲ್ ಫೇವ್ರೇಟ್. ಈಗ ರೀಸೆಂಟ್ ತಿಂದಿದ್ದು ಕೂಡಲೇ ಲೋಕಲಿ ಪಾಪ್ಯುಲರ್ ಆಂಟಿ ಮನೆ ಊಟ ಗಾಯ್ಸ್. ಎಷ್ಟು ಜನ ಟ್ರೈ ಮಾಡಿದ್ರಾ? ಟ್ರೈ ಮಾಡಿಲ್ಲ ಅಂದರೆ ಪಕ್ಕಾ ಟ್ರೈ ಮಾಡಿ. ಬೆಂಗಳೂರಲ್ಲೇ ಒಂದು ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ತೀನಿ. ಟೇಸ್ಟ್ ಮಾಡಿದ್ರೆ ಹೇಗಿರುತ್ತೆ ನನಗೆ ಕಮೆಂಟಲ್ಲಿ ತಿಳಿಸಿ. ಮುದ್ದೆ ಒಟ್ಟಿಗೆ ಇದೊಂದು ಬೈಟ್ ತಿಂದು ಕೈಮಾ ಗ್ರೇವಿ ಲೈಟಾಗಿ ರೈಸ್ ಹಾಕೊಳ್ಳೋಣ. ಸೂಪರ್ ಇರುತ್ತೆ. ಕೈಮಾ ಉಂಡೆಗೂ ಮಟನ್ ಚಾಪ್ಸ್ಗೂ ಮುದ್ದೆ ಶೋ ಸ್ಟಾಪರ್. ಇಷ್ಟೆಲ್ಲ ತಗೊಬಿಟ್ರೆ ಹೊಟ್ಟೆ ತುಂಬಿಡುತ್ತೆ. ಮನೆಯವರು ಅಡುಗೆ ಮಾಡ್ತಾ ಇದ್ದಾರೆ. ಎಷ್ಟು ರೂಮ್ಸ್ ಇದೆ ಗೊತ್ತಾ? ಎಲ್ಲ ರೂಮ್ಸಲ್ಲೂ ಕೆಲಸ ನಡೀತಾನೆ ಇದೆ ಆಟೋಮೆಟಿಕ್ಕಾಗಿ. 3 ಅವರೇ ಮಾಡಿದ್ರು ಹೆವಿ ಬ್ಯಾಚ್ ಮಾಡ್ತಾನೆ ಅಂದರೆ ಅಷ್ಟು ಸೇಲ್ಸ್ ಆಗುತ್ತೆ. ಓಪನ್ ಮಾಡೋಕ್ಕೆ ಮುಂಚೆನೇ ಜನ ಕ್ಯೂ ಅಲ್ಲಿ ನಿಂತ್ಕೊಬಿಡ್ತಾರೆ. ಬೈಟ್ ತಿಂದು ರೈಸ್ ಹಾಕ್ಸ್ಕೊಬತ್ತೀನಿ. ಹೆವಿ ಕ್ರೌಡ್. ಇದಕ್ಕೆ ಕೈಮಾ ಉಂಡೆ ಗ್ರೇವಿ ಹಾಕೋತೀನಿ. ಯಾಕಂದರೆ ವೈಟ್ ರೈಸಿಗೆ ಚೆನ್ನಾಗಿರುತ್ತಲ್ಲ ಅನ್ನಿಸ್ತು ನನಗಂತೂ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದಿನ್ನೂ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ನಾನು ಜಸ್ಟ್ ವಿಡಿಯೋ ಅದೇ ವಿಡಿಯೋ ಇದಕ್ಕೋಸ್ಕರ ನಾನು ಸ್ವಲ್ಪ ಹಾಕಿಸ್ಕೊಬಂದಿದ್ದೀನಿ. ಟೇಸ್ಟ್ ಮಾಡೋಣ. ಒಳ್ಳೆ ಊಟ. ಬಟ್ ಫ್ರೀಯಾಗಿ ತಿನ್ನೋಕ್ಕಾಗಲ್ಲ ಅಂತ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಹೆವಿ ಬೆವರು. ಒಂದಕ್ಕಿಂತ ಒಂದು ಟಾಪ್. ಬೋಟಿ ಜೊತೆಗೆ ಒಂದು ಬೈಟ್. ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್. ಈ ಐಟಮ್ ಅಂತಲ್ಲ, ಪ್ರತಿಯೊಂದು ಐಟಮು ಟಾಪ್ ನಾಚು. ಹೈಲಿ ರೆಕಮೆಂಡೆಡ್ ಸ್ಪಾಟ್ ಇನ್ ಬ್ಯಾಂಗ್ಳೂರ್ ಫಾರ್ ಲಂಚು. ಮ್ಯಾಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮಾದೇವಮ್ಮ ಅಂತ. ಓಕೆ, ಮೇಘನಾಸ್ ಮೆಸ್. ಮೇಘನಾ ಮೆಸ್. ಹೌದು. ಆದರೆ ಸುಮಾರು ಜನಕ್ಕೆ ಆಂಟಿ ಮನೆ ಊಟ ಅಂದರೆ ಹೌದು, ಖಂಡಿತ. ಎಷ್ಟು ವರ್ಷ ಆಯ್ತು ಶುರುವಾಗಿ? ಆಯ್ತು ಸರ್, 35ರಿಂದ 36 ವರ್ಷ. 35-36 ವರ್ಷ ಆಯ್ತು. ಅವಾಗಿಂದ ಮನೇಲೆ ಮಾಡ್ಕೋಬಾರ? ಹೌದು ಸರ್, ಮನೇಲೇ ಮಾಡ್ತಾ ಇದ್ವಿ, ಹೊರಗಡೆ ಎಲ್ಲೂ ಇಲ್ಲ, ಮನೇಲೇ ಮಾಡ್ತಾ ಇದ್ವಿ. ಶುರುನೇ ಆಗಿಲ್ಲ, ಜನ ಬಂದು ನಿಂತ್ಕೋತಾ ಇದ್ದಾರೆ. ಹೌದು. ಏನಷ್ಟು ಸ್ಪೆಷಲ್? ಮಟನ್ ಚಾಪ್ಸು, ಮುದ್ದೆ. ಓಕೆ. ಏನಕ್ಕೆ ಜನ ಹುಡ್ಕೋ ಬರ್ತಾರಂತೀರಾ? ಊಟ, ಮನೆ ಊಟ ಚೆನ್ನಾಗಿರುತ್ತೆ. ಸೋಡಾ ಏನು ಹಾಕಲ್ಲ, ಹಾಗಾಗಿ ಹುಡ್ಕೊಂಡು ಬರ್ತಾರೆ. ಓಕೆ. ಟೈಮಿಂಗ್ಸು 1ರಿಂದ 5 ಸರ್. ಬರೀ 4 ಅವರ್ ಅಷ್ಟೇ. ಅಂದ್ರೆ ಮಟನ್ ಚಿಕನ್ ಎಲ್ಲ ಬೇಕು ಅಂದ್ರೆ 3 ಗಂಟೆ ಒಳಗಡೆ ಖಾಲಿ ಆಗ್ಬಿಡುತ್ತೆ. 2ರಿಂದ 3 ಅವರ್ ಇರುತ್ತೆ ಅಷ್ಟೇ. ಬೆಳಗ್ಗೆನೂ ಸಿಗಲ್ಲ, ಸಂಜೆ ಇಲ್ಲ. ಓಕೆ. ವಾರದಲ್ಲಿ ಎಷ್ಟು ದಿವಸ ಓಪನ್ ಮಾಡ್ತೀರಾ? ವಾರದಲ್ಲಿ ಭಾನುವಾರ ಮಾತ್ರ ರಜಾ, ಇನ್ನೆಲ್ಲ ದಿವಸ ಇರುತ್ತೆ. ಮತ್ತೆ ಸೋಮವಾರ ಮಟನ್ ಎಲ್ಲ ಮಾಡಲ್ಲ, ಆಮ್ಲೆಟ್. ಬರೀ ವೆಜ್ ಜೊತೆಗೆ ಆಮ್ಲೆಟ್. ಓಕೆ. ಇಷ್ಟು ಜನ ಹುಡುಕೋ ಬರ್ತಾರಲ್ಲ? ಹೌದು ಸರ್. ಏನೇನು ಐಟಮ್ಸ್ ಸಿಗುತ್ತೆ? ಯಾವ್ದು ತುಂಬಾ ಜನ ಇಷ್ಟಪಟ್ಟು ಟ್ರೈ ಮಾಡ್ತಾರೆ? ನಮ್ಮನೇಲಿ ಮುದ್ದೆ, ರೈಸು, ಚಪಾತಿ,
ಮತ್ತೆ ವೆಜ್ ಅಲ್ಲಿ 3 ತರ ಪಲ್ಯ ಕೊಡ್ತೀವಿ, ರೈಸ್ ಕೊಡ್ತೀವಿ, ರಸಮ್, ಸಾಂಬಾರು. ಓಕೆ. ನಾನ್ ವೆಜ್ ಅಲ್ಲಿ ಮಟನ್ದು ಬೋಟಿ, ಮಟನ್ ಕೈಮಾ, ಮಟನ್ ಚಾಪ್ಸು, ಮಟನ್ ಫ್ರೈ. ಓಕೆ. ಇಷ್ಟರಲ್ಲಿ ಚಿಕನ್ ಅಲ್ಲಿ ಗ್ರೇವಿ ಚಿಕನ್ನು, ಫ್ರೈ ಚಿಕನ್ನು, ಹಾ ಮತ್ತೆ ಕಬಾಬು, ಹಾ ಹಾ ಇಷ್ಟೆಲ್ಲ ಇರುತ್ತೆ ಚಿಕನ್ ಅಲ್ಲಿ. ಓಕೆ ಓಕೆ. ಇಷ್ಟು ಐಟಮ್ ಮಾಡ್ತೀರಲ್ಲ? ಹೌದು ಸರ್. ಜನ ಬಂದ್ರೆ ಇದು ಪಕ್ಕ ಟ್ರೈ ಮಾಡ್ತಾರೆ ಅಂದ್ರೆ ಯಾವ ಐಟಮ್ ಹೇಳ್ತೀರಾ? ಮಟನ್ ಚಾಪ್ಸು, ಮಟನ್ ಫ್ರೈ, ಮುದ್ದೆ ಎಲ್ಲ ಇಷ್ಟಪಡ್ತಾರೆ. ಜಾಸ್ತಿ ಇಷ್ಟ ಅಂದ್ರೆ ಚಾಪ್ಸು ಮುದ್ದೆ ಸರ್. ನೀವೇ ಅಡಿಗೆ ಮಾಡೋದಾ? ಎಲ್ಲರೂ ಸೇರಿ ಮಾಡ್ತೀವಿ ಸರ್, ಒಬ್ಬರೇ ಇಲ್ಲ, ಎಲ್ಲರೂ ಸೇರಿ. ಎಲ್ಲರೂ ಸೇರಿ ಮಾಡ್ತೀರಾ? ಎಲ್ಲರೂ ಮನೆಯವರೇ, ಹೊರಗಿನವ್ರು ಯಾರು ಇಲ್ಲ. ಓಕೆ. ಎಲ್ಲರೂ ಮನೆಯವರೇನೆ. ಓಕೆ ಡನ್. ಇದ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡ್ತೀರಾ? ಇದು ಬಂದು ಕರಗಪ್ಪ ಗಾರ್ಡನ್, ಫಸ್ಟ್ ಕ್ರಾಸು, ಮಿಷಿನ್ ರೋಡ್, ಓಕೆ, ಸಂಪಂಗಿ ರಾಮನಗರ. ಓಕೆ. ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಮೇಘನಾಸ್ ಮೆಸ್ ಆಂಟಿ ಮನೆ ಊಟ ಗೈಸ್. ನನ್ನ ಸಜೆಷನ್ ಸ್ವಲ್ಪ ಪ್ರಯೋರಾಗಿ ಬನ್ನಿ ಅಂದರೆ ಒಂದು 12:30 1 ಗಂಟೆಗೆ ಬಂದುಬಿಟ್ಟೆ ಸ್ವಲ್ಪ ಆದರೂ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗೋದು, ಬಿಸಿಯಾಗಿ 4 ಗಂಟೆ ಹೋದರೂ ನಿಮಗೆ ಬಿಸಿ ಊಟನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಸ್ವಲ್ಪ ಲೇಟಾಗಿ ಬಂದರೆ ವೆಯ್ಟ್ ಮಾಡಿ ಟ್ರೈ ಮಾಡಬೇಕಾಗುತ್ತೆ. ಸೊ ಈ ಜಾಗದ ಅಡ್ರೆಸ್ಸು, ಪ್ರೈಸ್ ಡೀಟೇಲ್ಸು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಚಾಟ್ ಮಾಡಿ ಇಲ್ಲಿ ಬಂದರೆ ಟೇಸ್ಟ್ ಮಾಡಿದ್ರೆ ಯಾವ ಐಟಮ್ ನಿಮ್ಗೆ ಇಷ್ಟ ಅಂತ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಗೈಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಟಾಡಾ, ಬಾಯ್.